ಎಲ್ಲ ಗಣತಿದಾರರಿಗೆ ಮೂಲಕ ಸೂಚನೆ ಏನಂದರೆ, ನೀವು ಮನೆಗೆ ಹೋದಾಗ ಅಲ್ಲಿ ರೇಷನ್ ಕಾರ್ಡ್ ಅಥವಾ ಆಧಾರ್ ಕಾರ್ಡನ್ನು ಹಾಕ್ಕೊಂಡು ನೀವು ಡಾಟಾವನ್ನು ಕ್ಯಾಪ್ಚರ್ ಮಾಡ್ತೀರಾ. ಇಲ್ಲಿ ರೇಷನ್ ಕಾರ್ಡ್ ಹಾಕಿದ ತಕ್ಷಣ ಮನೆಯ ಸದಸ್ಯರ ಹೆಸರು ಬರ್ತದೆ. ಸೊ ಏನು ಪಟ್ಟಿ ಬರ್ತದೋ ಅದನ್ನು ಒಂದು ಬಾರಿ ಮನೆಯವರಿಗೆ ಓದಿ ಹೇಳಬೇಕು. ಇದರಲ್ಲಿ ಎಷ್ಟು ಮಂದಿ ಜೀವಂತವಾಗಿದ್ದಾರೆ, ಎಷ್ಟು ಮಂದಿ ಮೃತಪಟ್ಟಿದ್ದಾರೆ ಎಂಬ ಮಾಹಿತಿಯನ್ನು ಮನೆಯವರಿಂದ ತಗೊಳ್ಬೇಕು. ಸೊ ಇದನ್ನು ಫಸ್ಟಿಗೆ ಓದಿ ಹೇಳಬೇಕು. ಯಾವುದೇ ಕಾರಣಕ್ಕೆ ಈ ಪ್ರಕ್ರಿಯೆಯನ್ನು ಸ್ಕಿಪ್ ಮಾಡಬಾರ್ದು, ಕೇರ್ಫುಲ್ ಆಗಿ ಮಾಡಬೇಕು. ಅಷ್ಟು ಸದಸ್ಯರ ಹೆಸರನ್ನು ಒಂದು ಬಾರಿ ಓದಿ ಹೇಳಬೇಕಾಗ್ತದೆ. ಅಲ್ಲಿ ಆ್ಯಕ್ಟಿವ್ ಮತ್ತು ಡಿಸೀಸ್ಡ್ ಅಂತ ಮಾಡಲಿಕ್ಕಿದೆ. ನೀವು ಒಂದು ಬಾರಿ ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಿ ಕ್ಲಿಕ್ ಆಗಿರ್ತಾರೆ. ಸೊ ಡಿಸೀಸ್ಡ್ ಯಾರಿದ್ದಾರೆ, ಡೆತ್ ಯಾರಿದ್ದಾರೆ ಅದನ್ನು ಮೊದಲೇ ಮಾಡ್ಕೊಳ್ಳಿ. ಒಂದು ಬಾರಿ ನೀವು ಆ ಸ್ಟೆಪ್ಪನ್ನು ಮುಂದಕ್ಕೆ ಹೋದ ನಂತರ ಪುನಃ ಹಿಂದಕ್ಕೆ ಬಂದು ಬದಲಾಯಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಸೊ ಇದು ಸಮಸ್ಯೆ ಆಗ್ತದೆ. ಇದರೊಟ್ಟಿಗೆ ನೀವು ಯಾವುದಾದ್ರೂ ಕುಟುಂಬದ ಸದಸ್ಯರ 40+20 ಮಾಹಿತಿಯನ್ನು ಏನು ತುಂಬಿಸ್ತೀರೋ ಅದರಲ್ಲಿ ಯಾವುದಾದ್ರೂ ಮಿಸ್ಟೇಕ್ ಮಾಡಿಕೊಂಡಿದ್ರೆ, ಅಂದರೆ ನೀವು ಸರ್ವೆಯನ್ನು ಪ್ರಿವ್ಯೂ ಮಾಡಿ ಸಬ್ಮಿಟ್ ಮಾಡೋ ಮೊದಲು ಏನಾದರೂ ಮಿಸ್ಟೇಕ್ ಮಾಡಿಕೊಂಡಿದ್ರೆ, ಅಂಥ ಸಂದರ್ಭಗಳಲ್ಲಿ ನಿಮಗೆ ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತೇಳಿದರೆ ನಾನು ಹೀಗೆ ಹೇಳಿಕೊಡ್ತಿದ್ದೇನೆ. ನೀವೇನು ಮಾಡಬೇಕು ಅಂತೇಳಿದರೆ, ಯಾವುದಾದ್ರೂ ಇದು ಮೆಂಬರ್ಸ್ಗಳ ಮಾಹಿತಿ ತುಂಬಿದ್ದು ಮಿಸ್ಟೇಕ್ ಆಗಿದೆ, ತಪ್ಪಾಗಿ ಮೃತಪಟ್ಟವರನ್ನು ಕೂಡ ಸಕ್ರಿಯ ಹಾಕಿದ್ದೀರಿ ಅಂತೇಳಿದರೆ, ನೀವು ಎಂಟೈರ್ ಸ್ಕ್ರೀನಿಂದ ಬ್ಯಾಕ್ ಬರಬೇಕು. ಸರ್ವೆಯನ್ನು ಕ್ಲೋಸ್ ಮಾಡ್ತಾ ಹಿಂದಕ್ಕೆ ಬರಬೇಕು. ಆಗ ನಿಮ್ಮ ಆ ಮನೆಯ ಸರ್ವೆ ಡ್ರಾಫ್ಟಲ್ಲಿ ಸೇವ್ ಆಗಿರ್ತದೆ. ಸೊ ಡ್ರಾಫ್ಟಲ್ಲಿ ಸೇವ್ ಆಗಿರೋ ಸರ್ವೆಯನ್ನು ಡಿಲೀಟ್ ಮಾಡಲಿಕ್ಕೆ ಒಂದು ಆಪ್ಷನ್ ಇದೆ. ಸೊ ಡಿಲೀಟ್ ಮಾಡಿ ಹೊಸತ್ತಾಗಿ ನೀವೇನು ಮಾಡ್ಬೋದು, ಸರ್ವೆಯನ್ನು ಮಾಡ್ಬೋದು. ಆಗ ನಮ್ಮಲ್ಲಿಯೇ ಯಾರೋ ಒಬ್ಬರು ಏನು ಮಾಡಿದ್ದಾರೆ ಅಂದರೆ, UHID ಈ ಹಿಂದೆ ಬಳಸಿದ ಮನೆ UHIDಯನ್ನೇ ಮತ್ತೆ ಇನ್ನೊಂದು ಮನೆಗೆ ಬಳಸಿದರು. ಎಲ್ಲ ಮಾಹಿತಿಗಳನ್ನು ತುಂಬಿಕೊಂಡು ಹೋಗಿ ಲಾಸ್ಟಿಗೆ ಸಬ್ಮಿಟ್ ಕೊಡುವಾಗ ಅದು ತಗೊಳ್ತಾ ಇಲ್ಲ ಇತ್ತು. ಸೊ ಅಂಥ ಸಂದರ್ಭದಲ್ಲಿ ನೀವೇನು ಮಾಡಬೇಕು ಅಂತೇಳಿದರೆ, ಅದನ್ನು ಡಿಲೀಟ್ ಮಾಡಲಿಕ್ಕೆ ಒಂದು ಆಪ್ಷನ್ ಇದೆ. ಹಿಂದೆ ಬರಬೇಕು, ಸರ್ವೆ ಹೋಗಿ ಡ್ರಾಫ್ಟಲ್ಲಿ ಸೇವ್ ಆಗ್ತದೆ. ನಿಮ್ಮ ಮೊಬೈಲಲ್ಲಿ ಸೆಟ್ಟಿಂಗ್ಸ್ ಆಪ್ಷನನ್ನು ಓಪನ್ ಮಾಡ್ಕೊಳ್ಬೇಕಾಗ್ತದೆ. ಎಲ್ಲರ ಮೊಬೈಲಲ್ಲಿ ಕೂಡ ಸೆಟ್ಟಿಂಗ್ಸ್ ಬಟನ್ ಇರ್ತದೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿದ ಮೇಲೆ ಸೆಟ್ಟಿಂಗ್ಸಲ್ಲಿ ಆ್ಯಪ್ಸ್ ಅಂತ ಹೇಳುವಂತಹ ಒಂದು ಆಪ್ಷನ್ ಇದೆ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ್ಯಪ್ಸ್ ಅಂತ ಹೇಳುವಂಥ ಒಂದು ಆಪ್ಷನ್. ಸೊ ಆ್ಯಪ್ಸನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಆ್ಯಪ್ಸ್ನಲ್ಲಿ ನಮ್ಮ ಸರ್ವೆ ಆ್ಯಪನ್ನು ಹುಡುಕಬೇಕಾಗ್ತದೆ. ಸೊ ಸರ್ವೆ ಆ್ಯಪ್ ಏನಿದೆ ಅದು ಕರ್ನಾಟಕ ಗೌರ್ಮೆಂಟ್ ಇದರದ್ದು KSCBCS&E ಸರ್ವೆ ಅಂತ ಆ್ಯಪ್ ಇದೆ. ಸೊ ಆ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ಇಲ್ಲಿ ಸ್ಟೋರೇಜ್ ಅಂತ ಒಂದು ಆಪ್ಷನ್ ಸಿಗ್ತದೆ. ಸೊ ಸ್ಟೋರೇಜ್ ಆಪ್ಷನನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಆ್ಯಪ್ ಡಾಟಾ, ಕ್ಯಾಶೆ ಮತ್ತು ಟೋಟಲ್ ಡಿಸ್ಪ್ಲೇ ಆಗ್ತದೆ. ಕೆಳಗಡೆ ಕ್ಲಿಯರ್ ಡಾಟಾ ಮತ್ತು ಕ್ಲಿಯರ್ ಕ್ಯಾಶೆ ಇದೆ. ಸೊ ಇದನ್ನು ಎರಡನ್ನು ಕೂಡ ಮಾಡ್ಕೊಳ್ಬೇಕು. ಕ್ಲಿಯರ್ ಡಾಟಾ ಕೊಟ್ಟರೆ ಎಲ್ಲ ಡಾಟಾಗಳು ಕೂಡ ಇರೇಸ್ ಆಗಿ ಹೋಗ್ತದೆ. ಆಮೇಲೆ ಕ್ಲಿಯರ್ ಕ್ಯಾಶೆ ಕೊಟ್ಟರೆ ಅದು ಕೂಡ ಇರೇಸ್ ಆಗಿ ಹೋಗ್ತದೆ. ಸೊ ಎರಡು ಕ್ಲಿಯರ್ ಡಾಟಾ ಮತ್ತು ಕ್ಲಿಯರ್ ಕ್ಯಾಶೆಯನ್ನು ಮಾಡ್ಕೊಳ್ಬೇಕು. ಈಗ ನೀವು ಪುನಃ ನಿಮ್ಮ ಆ್ಯಪಿಗೆ ಹೋಗಿ ಓಪನ್ ಮಾಡಿ ನೋಡಿದರೆ, ನಿಮ್ಮ ಡ್ರಾಫ್ಟಲ್ಲಿ ಯಾವುದೇ ಬಾಕಿ ಇರತಕ್ಕಂಥ ಸರ್ವೆ ಮನೆಗಳು ಕಾಣಿಸೋದಿಲ್ಲ. ಡ್ರಾಫ್ಟ್ ಡಿಲೀಟ್ ಆಗಿ ಹೋಗ್ತದೆ. ಸೊ ಇದನ್ನು ದಯಮಾಡಿ ಎಲ್ಲರೂ ಕೂಡ ಬಳಕೆ ಮಾಡ್ಕೊಳ್ಬೋದು. ಸೊ ಇದು ಆಪ್ಷನ್ ಉಂಟು ಅಂತೇಳಿ ದಯಮಾಡಿ ಮಿಸ್ಟೇಕ್ ಮಾಡ್ತಾ ಹೋಗಬೇಡಿ. ಸೊ ಈಗಾಗಲೇ ಯಾರು ಮಿಸ್ಟೇಕ್ ಮಾಡಿ ಡ್ರಾಫ್ಟಿಗೆ ಸೇವ್ ಮಾಡಿ ಇಟ್ಟಿದ್ದೀರೋ ಅವರು ಆ ಡ್ರಾಫ್ಟ್ನಲ್ಲಿರುವ ಡಾಟಾವನ್ನು ಡಿಲೀಟ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ದಯಮಾಡಿ ಈ ವಿಡಿಯೋವನ್ನು ವೀಕ್ಷಿಸಿ ಅದೇ ರೀತಿ ಪ್ರಕ್ರಿಯೆ ನಡೆಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ.